ಆತ್ಮೀಯರೇ, ಎಜುಕೇಷನ್ ಈಸ್ ದ ಪವರ್, ಶಿಕ್ಷಣವೇ ಶಕ್ತಿ ಎಜುಕೇಷನಲ್ ಚಾನಲ್ಗೆ ತಮಗೆಲ್ಲರಿಗೂ ಹೃದಯಪೂರ್ವಕ ಸುಸ್ವಾಗತ. ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋದಲ್ಲಿ ನಾವು ಜನರಲ್ ನಾಲೆಜ್ ಅಥವಾ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟ ಕೆಲವು ಪ್ರಶ್ನೆಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ, ಸೂಯೆಜ್ ಕಾಲುವೆ ಯಾವ ಎರಡು ಸಮುದ್ರಗಳನ್ನು ಸೇರಿಸುತ್ತದೆ? ಉತ್ತರ, ಮೆಡಿಟರೇನಿಯನ್ ಮತ್ತು ಕೆಂಪು ಸಮುದ್ರಗಳನ್ನು ಸೂಯೆಜ್ ಕಾಲುವೆಯು ಸೇರಿಸುತ್ತದೆ. ಪ್ರಶ್ನೆ ಸಂಖ್ಯೆ 2, ಮರಿಯಾನಾ ತಗ್ಗು ಕಂಡುಬರುವ ಸಾಗರ ಯಾವುದು? ಉತ್ತರ, ಪೆಸಿಫಿಕ್ ಸಾಗರ. ಮೂರನೇ ಪ್ರಶ್ನೆ, ಅತಿ ಆಳವಾದ ಸಾಗರದ ತಗ್ಗು ಯಾವುದು? ಅತಿ ಆಳವಾದಂಥ ಸಾಗರದ ತಗ್ಗು ಮರಿಯಾನಾ ತಗ್ಗು ಅಥವಾ ಚಾಲೆಂಜರ್ ತಗ್ಗು. ಸಮಭಾಜಕ ವೃತ್ತವು 2 ಸಲ ಹಾದು ಹೋಗುವ ನದಿ ಯಾವುದು? ಉತ್ತರ, ಕಾಂಗೋ ನದಿ. ಪ್ರಶ್ನೆ ಸಂಖ್ಯೆ 5, ನೈಲ್ ನದಿಯು ಸೇರುವ ಸಮುದ್ರ ಯಾವುದು? ಉತ್ತರ, ನೈಲ್ ನದಿಯು ಸೇರುವ ಸಮುದ್ರ ಮೆಡಿಟರೇನಿಯನ್ ಸಮುದ್ರ. ಪ್ರಶ್ನೆ ಸಂಖ್ಯೆ 6, ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ರಾಷ್ಟ್ರ ಯಾವುದು? ಜಗತ್ತಿನಲ್ಲೇ ವಿಸ್ತೀರ್ಣದಲ್ಲಿ ಅತಿ ದೊಡ್ಡದಾದ ರಾಷ್ಟ್ರ ರಷ್ಯಾ. ಪ್ರಶ್ನೆ ಸಂಖ್ಯೆ 7, ಗ್ರೀನ್ವಿಚ್ ರೇಖೆ ಎಂದು ಯಾವ ರೇಖಾಂಶವನ್ನು ಕರೆಯಲಾಗುತ್ತದೆ? ಉತ್ತರ, 0 ಡಿಗ್ರಿ ರೇಖಾಂಶ. ಪ್ರಶ್ನೆ ಸಂಖ್ಯೆ 8, ಚೀನಾದ ಮಹಾಗೋಡೆಯನ್ನು ಕಟ್ಟಿಸಿದವರು ಯಾರು? ಉತ್ತರ, ಚಿನ್ ಶಿ ಹಾಂಗ್. ಪ್ರಶ್ನೆ ಸಂಖ್ಯೆ 9, ಜಗತ್ತಿನ ಅತ್ಯಂತ ದೊಡ್ಡ ನದಿ ಯಾವುದು? ಉತ್ತರ, ಅಮೆಜಾನ್ ನದಿ. ಪ್ರಶ್ನೆ ಸಂಖ್ಯೆ 10, ನೈಲ್ ನದಿಯ 2 ಉಪನದಿಗಳು ಯಾವುವು? ಉತ್ತರ, ವೈಟ್ ನೈಲ್ ಮತ್ತು ಬ್ಲೂ ನೈಲ್. ಪ್ರಶ್ನೆ ಸಂಖ್ಯೆ 11, ಬೀಜಿಂಗ್ ಇದು ಯಾವ ದೇಶದ ರಾಜಧಾನಿ? ಬೀಜಿಂಗ್ ಇದು ಚೀನಾ ದೇಶದ ರಾಜಧಾನಿಯಾಗಿದೆ. ಪ್ರಶ್ನೆ ಸಂಖ್ಯೆ 12, ಪೂರ್ವ ಘಟ್ಟ ಮತ್ತು ಪಶ್ಚಿಮ ಘಟ್ಟಗಳು ಸಂಧಿಸುವ ಬೆಟ್ಟ ಯಾವುದು? ಉತ್ತರ, ನೀಲಗಿರಿ ಬೆಟ್ಟ. ಪ್ರಶ್ನೆ ಸಂಖ್ಯೆ 13, ಅತಿ ಪ್ರಾಚೀನ ಪಳೆಯುಳಿಕೆ ಪಕ್ಷಿ ಯಾವುದು? ಉತ್ತರ, ಆರ್ಕಿಯೋಟೆರಿಕ್ಸ್. ಪ್ರಶ್ನೆ ಸಂಖ್ಯೆ 14, ಭಾರತದಲ್ಲಿ ಅತಿ ಹೆಚ್ಚು ಅರಣ್ಯ ಹೊಂದಿರುವ ರಾಜ್ಯ ಯಾವುದು? ಉತ್ತರ, ಮಧ್ಯಪ್ರದೇಶ್. ಪ್ರಶ್ನೆ ಸಂಖ್ಯೆ 15, ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರುವ ಜಿಲ್ಲೆ ಯಾವುದು? ಉತ್ತರ, ಉತ್ತರ ಕನ್ನಡ ಜಿಲ್ಲೆ. ಆತ್ಮೀಯರೇ, ಸಾಮಾನ್ಯ ಜ್ಞಾನದ ಕೆಲವು ಪ್ರಶ್ನೆಗಳನ್ನು ತಮ್ಮ ಮುಂದೆ ತರಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೇನೆ. ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಇನ್ನೂ ಹೆಚ್ಚು ಪ್ರಶ್ನೆಗಳನ್ನು ಸಂಗ್ರಹಣೆ ಮಾಡಿ ತಮ್ಮ ಮುಂದೆ ತರುವಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ. ನನ್ನ ಒಂದು ಈ ಚಿಕ್ಕ ಪ್ರಯತ್ನಕ್ಕೆ ತಮ್ಮ ಒಂದು ಮೆಚ್ಚುಗೆ ವ್ಯಕ್ತಪಡಿಸುವುದರ ಮೂಲಕ ನನ್ನನ್ನು ಪ್ರೋತ್ಸಾಹಿಸಿ ಅಂತ ಕೇಳುತ್ತಾ ತಮ್ಮೆಲ್ಲರಿಗೂ ನಮಸ್ಕಾರಗಳು. ಜೈ ಹಿಂದ್.